ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸುವನಾಗಿದ್ದೀನಿ. ವಿಶೇಷವಾಗಿ ಇವತ್ತು ದೇವರು ನಮ್ಮೊಂದಿಗೆ ಮಾತನಾಡಬೇಕು ಎಂಬುದಾಗಿ ಎಷ್ಟು ಜನ ಇಷ್ಟಪಡ್ತಾ ಇದ್ದೀರಿ? ಹಲ್ಲೆಲೂಯಾ. ಮನುಷ್ಯರ ಶಬ್ದವಲ್ಲ, ನಾವು ದೇವರ ಶಬ್ದವನ್ನು ಕೇಳಬೇಕು. ಹಲ್ಲೆಲೂಯಾ. ದೇವರ ಶಬ್ದವನ್ನು ನಾವು ಕೇಳಿದರೆ ಸಾಕು ನಮಗೆ, ಇಲ್ವಾ? ದೇವರ ವಾಕ್ಯ ಭಾಳ ಪ್ರಾಮುಖ್ಯವಾದ ವಾಕ್ಯ. ದೇವರ ವಾಕ್ಯವು ಸಜೀವವಾದದ್ದು. ದೇವರ ವಾಕ್ಯವು ಇಬ್ಬಾಯಿ ಕತ್ತಿಗಿಂತ ಹದವಾದದ್ದು. ಅದು ಸಂತಿ ಮಂಚಗಳನ್ನು ತೂರಿ ಹೋಗುವ ವಾಕ್ಯವಾಗಿದ್ದಾವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವೆಂದರೆ ಏನು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯ ವಿಷಯವಾಗಿ ನಾವು ಕಲಿಯೋದಾದರೆ, ದೇವರ ವಾಕ್ಯವೆಂದರೆ ಯಾರೂ ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ದೇವರ ವಾಕ್ಯ. ಹಲ್ಲೆಲೂಯಾ. ಪ್ರಕಟಣೆ ಪುಸ್ತಕದಲ್ಲಿ 19ನೇ ಅಧ್ಯಾಯದಲ್ಲಿ 13ನೇ ವಾಕ್ಯವನ್ನು ನಾವು ನೋಡುವಾಗ, ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ದೇವರ ವಾಕ್ಯವೆಂದ ಹೆಸರು. ಆತನೆಂದರೆ ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಹಾಗಾದರೆ ನಮ್ಮ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? ವಾಕ್ಯವಾಗಿದ್ದಾನೆ. ಯೇಸುವಿನೇ ವಾಕ್ಯ. ಆ ಯೇಸುವಿನ ಇವತ್ತು ಸ್ವೀಕಾರ ಮಾಡಿಕೊಂಡು ಇವತ್ತು ಎಲ್ಲರೂ ಹೋಗಬೇಕು. ಇವತ್ತು ಹೋಗಬೇಕಾದ್ರೆ ನಾವು ಸುಮ್ಮನೆ ಬಂದು ಸುಮ್ಮನೆ ಹೋಗೋದಲ್ಲ, ವಿಶೇಷವಾದ ಅಭಿಷೇಕವನ್ನು ಹೊಂದಿದವರಾಗಿ ಇಲ್ಲಿಂದ ಹೋಗಬೇಕಾಗುತ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ವಾಕ್ಯ ಸೌಖ್ಯವನ್ನು ಕೊಡುವ ವಾಕ್ಯ, ಇಲ್ವಾ? ಆತನು ವಚನವನ್ನು ಕಳಿಸಿ ಸ್ವಸ್ಥ ಮಾಡುವನಾಗಿದ್ದಾನೆ. ನೋಡಿ, ಕೀರ್ತನೆ 107:20ನೇ ವಾಕ್ಯ. ಅವನು ದೂದರೋ ಎಂಬಂಗೆ ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು. ಹಾಗಾದರೆ ದೇವರ ವಾಕ್ಯ ಕೇಳಿದಾಗಲೇ ಏನಾಗುತ್ತೆ? ರೋಗಿಗಳು ವಾಸಿಯಾಗುತ್ತೆ. ಹಲ್ಲೆಲೂಯಾ. ದೇವರ ವಾಕ್ಯ ಕೇಳಿದಾಗ ರೋಗಿಗಳು ವಾಸಿಯಾಗುತ್ತೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಪ್ರಪಂಚದಲ್ಲಿದ್ದಾಗ, ಆಲಯದಲ್ಲಿ ಬಂದಾಗ ವಾಕ್ಯವನ್ನು ಹೇಳ್ತಾ ಇರಬೇಕಾದ್ರೆ ಸಭೆಯಲ್ಲಿ ಎಲ್ಲರನ್ನ ನೋಡ್ತಾ ಇರ್ತಾರೆ. ಅಲ್ಲಿ ಯಾರಿದ್ದಾರೆ ಎಂಬುದಾಗಿ. ಒಂದು ವಾರದಲ್ಲಿ ವಾಕ್ಯ ಹೇಳ್ತಾ ಇರಬೇಕಾದ್ರೆ ಒಬ್ಬ ಹೆಂಗಸು, ಗೂನು ಬೆನ್ನಾಗಿರುವ ಹೆಂಗಸು ಆಲಯಕ್ಕೆ ಬಂದಿದ್ದರು. ಯೇಸು ಆಕೆಯನ್ನು ಕರೆದರು. ಗೂನು ಬೆನ್ನು ಯಾವತ್ತೂ ನೆಟ್ಟಕ್ಕೆ ನಡೆಯೋಕ್ಕೆ ಬರ್ತಿದ್ದಿಲ್ಲ. ಗೂನು ಬೆನ್ನು ನಡು ಬಗ್ಗಿ ಹೋಗಿತ್ತು. ಏನಾಯಿತು ಅಂದರೆ, ಸೈತಾನು ಆಕೆಯನ್ನೇನು ಮಾಡಿದ್ರು ಗೊತ್ತಾ? ಓಡೋದು ನಡು ಬಗ್ಗಿ ಹೋಯಿತು. ಯೇಸು ಆಕೆಯನ್ನು ಮುಟ್ಟಿದರು. ತಕ್ಷಣ ಆಕೆ ಏನಾಯಿತು? ನೆಟ್ಟಗಾಯಿತು. ದೇವರ ಮಕ್ಕಳ, ಇವತ್ತು ನೆಟ್ಟಗಾಗೋದು ಭಾಳ ಕಷ್ಟ, ಇಲ್ಲ? ನಡು ಬಗ್ಗಿ ಹೋಗಿತ್ತು. ಯೇಸು ಯಾವಾಗ ಮುಟ್ಟಿದರೋ ನೆಟ್ಟಗಾಯಿತು. ಇವತ್ತು ಅನೇಕರು ನೆಟ್ಟಗಾಗಿ ಇಲ್ಲಿಂದ ಹೋಗಬೇಕು. ಯೇಸುವಿನ ಹಸ್ತವನ್ನು ಇವತ್ತು ನಿಮ್ಮೊಂದಿಗೆ ಬರ್ತಾರೆ. ಯೇಸು ನಿಮ್ಮನ್ನು ಮುಟ್ಟುತ್ತಾರೆ. ಇಲ್ಲಿ ನೆಟ್ಟಗಾಗದಲ್ಲಿ ಯಾರಿಗೂ ಹೋಗಬೇಡ್ರಿ. ಇಲ್ಲಿ ನೆಟ್ಟಗಾಗಿಲ್ಲ ಅಂದರೆ ಯಾವಾಗ ನೆಟ್ಟಗಾಗುತ್ತೆ ಗೊತ್ತಾ ನಿಮಗೆ? ಮೂಗಿನಲ್ಲಿ ಹತ್ತಿ ಇಡ್ತಾರಲ್ಲ, ನೋಡಿದ್ರೆ ಮೂಗಿನಲ್ಲಿ ಹತ್ತಿ ಇಡೋರು ಆವಾಗ ಏನು ಮಾಡ್ತಾರೆ? ನೆಟ್ಟಗೆ ಮಲಗಿಸ್ತಾರೆ, ಇಲ್ವಾ? ಇವಾಗ ನೆಟ್ಟಗಾಗಿಲ್ಲ ಅಂದರೆ ಆವಾಗ ನೆಟ್ಟಗೆ ಎಲ್ಲಿಗೆ ಹೋಗ್ತಾರೆ ಗೊತ್ತಾ? ನರಕಕ್ಕೆ ಹೋಗ್ತಾರೆ. ಬೇಡ, ಇವತ್ತೇ ನೆಟ್ಟಗಾಗಿ ಇಲ್ಲಿಂದ ಹೋಗಬೇಕು. ಹಲ್ಲೆಲೂಯಾ. ಯೇಸು ಇಲ್ಲಿ ಬಂದಿದ್ದಾನೆ. ಯೇಸು ನಿಮ್ಮನ್ನು ಇವತ್ತು ಮುಟ್ಟುತ್ತಾನೆ. ಯೇಸು ನಮಗೆ ಸೌಖ್ಯವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಮತ್ತೊಂದು ವಾಕ್ಯ ನಾವು ಓದೋಣ. ಅಪೊಸ್ತಲರ ಬರೆದ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಾಕ್ಯ. 37ನೇ ವಾಕ್ಯ. ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕೆಂದು ಕೇಳಲು. ಸಾಕು. ವಾಕ್ಯವನ್ನು ಕೇಳಿದಾಗ ಕೆಲವರಿಗೆ ಏನಾಗುತ್ತೆ ಗೊತ್ತಾ?
ಚುಚ್ಚುತ್ತೆ. ಕೆಲವರಿಗೆ ಏನಾಗುತ್ತೆ? ಚುಚ್ಚುತ್ತೆ. ಕೆಲವರಿಗೆ ಏನಾಗುತ್ತೆ ಗೊತ್ತಾ? ಉರಿಯುತ್ತದೆ. ಇಲ್ಲಿ ಏನಾಯಿತು? ಅಪೊಸ್ತಲನಾದ ಪೌಲನು ವಾಕ್ಯ ಹೇಳಿದಾಗ ಚೆನ್ನಾಗಿ ಚುಚ್ಚಿಬಿಟ್ರೆ ಅವರಿಗೆ ಅಲ್ಲಗ ನಟ್ಟಂಗಾಯಿತು. ಆಮೇಲೆ ಎಮ್ಮೋಸ್ಗೆ ಹೋಗ್ತಾ ಇರಬೇಕಾದ್ರೆ ಶಿಷ್ಯರಿಗೆ ಏನಾಯಿತು ಗೊತ್ತಾ? ಅವರಿಗೆ ಉರಿತಾ ಇದ್ದು. ಯೇಸು ಸ್ವಾಮಿ ವಾಕ್ಯ ಹೇಳ್ತಾ ಇರಬೇಕಾದ್ರೆ ನಮ್ಮ ಹೃದಯವನ್ನು ಕುದೀತಾ ಇಲ್ಲ ಎಂಬುದಾಗಿ ಆ ವಾಕ್ಯದಲ್ಲಿ ಬರೆದಿದ್ದಾವೆ. ಹಲ್ಲೆಲೂಯ. ಹಾಗಾದರೆ ದೇವರ ವಾಕ್ಯ ಏನಾಗುತ್ತೆ? ಕೆಲವರಿಗೆ ಚುಚ್ಚುತ್ತೆ, ಕೆಲವರಿಗೆ ಏನಾಗುತ್ತೆ? ಉರಿತವೆ. ಹಲ್ಲೆಲೂಯ. ಕೆಲವರಿಗೆ ಏನಾಗುತ್ತೆ ಗೊತ್ತಾ? ಆ ವಾಕ್ಯವನ್ನು ಕೇಳಿದಾಗ ಕೆಲವರಿಗೆ ನಂಬಿಕೆ ಬರ್ತದೆ. ಹಲ್ಲೆಲೂಯ. ಕೆಲವರಿಗೆ ಏನಾಗುತ್ತೆ ಗೊತ್ತಾ? ವಾಕ್ಯವನ್ನು ಕೇಳಿದಾಗ ಹೃದಯವನ್ನು ತರೀತದೆ. ಯಾರ್ದು ಹೃದಯ ತರೀತು ಗೊತ್ತಾ ನಿಮಗೆ? ಗೊತ್ತಿಲ್ಲ. ಲೂದಿಯಳು ಅಪೊಸ್ತಲನಾದ ಪೌಲನು ವಾಕ್ಯ ಹೇಳಬೇಕಾದ್ರೆ ಲೂದಿಯಳು ತನ್ನ ಹೃದಯವನ್ನು ತರದಳು. ಇವತ್ತೆಷ್ಟು ಜನ ಹೃದಯ ತರೀತೀರಿ ವಾಕ್ಯ ಕೇಳೋಕ್ಕೆ? ಇವತ್ತು ಯಾರು ಸುಮ್ಮನೆ ಹೋಗಬೇಡ್ರಿ. ನಿಮ್ಮ ಹೃದಯಗಳನ್ನು ಏನು ಮಾಡಬೇಕು? ತರಿಬೇಕು. ತಕ್ಷಣ ಅವಳು ರಕ್ಷಣೆ ಒಂದು ದೀಕ್ಷಾಸ್ನಾನ ತಗೊಂಡ್ರು. ಲೂದಿಯಳು ಅವಳು ಸಾಮಾನ್ಯ ಸ್ತ್ರೀ ಆಗಿರಲಿಲ್ಲ, ದೊಡ್ಡ ವ್ಯಾಪಾರಸ್ಥರು ಅವರು ಕೂಡ ಏನಾಯಿತು? ಅಪೊಸ್ತಲನಾದ ಪೌಲನು ವಾಕ್ಯ ಹೇಳಿದಾಗ ತನ್ನ ಹೃದಯವನ್ನು ತೆಗೆದು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿದರು. ಇವತ್ತು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಂಡು ಇಲ್ಲಿಂದ ಹೋಗಬೇಕು. ಮತ್ತು ದೇವರ ವಾಕ್ಯ ವಿಷಯವಾಗಿ ನಾವು ನೋಡೋದಾದರೆ ಜೆರೆಮೀಯನಿಗೆ ಬರೆದ ಗ್ರಂಥ 23ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ನನ್ನ ವಾಕ್ಯವು ಬೆಂಕಿಯು ಬಂಡೆಯನ್ನು ಒಡೆದು ಬಿಡುವ ಚಮ್ಮಟ್ಟಿಗೂ ಸಮಾನವಾಗಿದ್ದಾವೆ. ಏನಾಗಿದೆ ಅಂದ ವಾಕ್ಯ? ಬಂಡೆ. ಆಮೇಲೆ ಏನಾಗಿದೆ? ಬೆಂಕಿ. ದೇವರ ಮಕ್ಕಳೇ, ವಾಕ್ಯವನ್ನು ಹೇಳಿದಾಗ ಬೆಂಕಿ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನ ವಾಕ್ಯ ಏನಾಗಿದೆ? ಬೆಂಕಿ ಆಗಿದ್ದಾವೆ. ಹಲ್ಲೆಲೂಯ. ಪವಿತ್ರಾತ್ಮನ ಬೆಂಕಿ ನಮ್ಮ ಮೇಲೆ ಇಳಿದು ಬರ್ತದೆ. ಏನು ಗೊತ್ತಾ? ಚಮ್ಮಟ್ಟಿ ಅಂದೆ. ಚಮ್ಮಟ್ಟಿ ಏನಕ್ಕೆ ಗೊತ್ತಾ? ಚಮ್ಮಟ್ಟಿ ಕಮ್ಮರ ಹತ್ರ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಚಮ್ಮಟ್ಟಿ ಇಲ್ಲ, ಕಬ್ಬಣ ತಗೊಂಡೋಗಿ ಹಿಂಗೆ ಹೊಡಿತಿರ್ತಾರೆ. ಕೆಲವು ಚಮ್ಮಟ್ಟಿ ತಗೊಂಡು ಹೊಡೆದ್ರೇ ಕೆಲವರು ನೆಟ್ಟಗಾಗೋದು. ಹಲ್ಲೆಲೂಯ. ದೇವರ ವಾಕ್ಯ ಏನಾಗಿದೆ ಅಂದೆ? ಚಮ್ಮಟ್ಟಿ ಅಂದೆ. ಯಾಕೆ ಗೊತ್ತಾ? ಕೆಲವರ ಹೃದಯ ಕಲ್ಲಾಗ್ಬಿಟ್ಟಿದ್ದಾವೆ. ಎಷ್ಟು ವಾಕ್ಯ ಹೇಳಿದರೂ ಕೇಳಲ್ಲ. ಅವ್ರಿಗೇನು ಬೇಕು? ಚಮ್ಮಟ್ಟಿನೇ ಬೇಕು. ಹಲ್ಲೆಲೂಯ. ನಮ್ಮ ದೇವರು ಇವತ್ತಿಲ್ಲಿ ಚಮ್ಮಟ್ಟಿ ತಗೊಂಡ್ಬಂದಿದ್ದಾರೆ. ಯಾರಾದರೂ ಕಲ್ಲಾದ ಹೃದಯವಿದ್ದರೆ ಆ ಯೇಸು ಸ್ವಾಮಿ ನಿಮ್ಮನ್ನು ಚಮ್ಮಟ್ಟಿಯಿಂದ ಹೊಡೆದು ನಿಮ್ಮ ಹೃದಯವನ್ನು ಚೇಂಜ್ ಮಾಡ್ತಾರೆ. ಹಲ್ಲೆಲೂಯ. ದೇವರ ನಮಗೆ ಸ್ತೋತ್ರವಾಗಲಿ. ಮತ್ತು ನಾವು ವಿಷಯವನ್ನು ನಾವು ನೋಡೋಣ. ನಮ್ಮ ದೇವರ ವಾಕ್ಯ ಹೇಳಿದಾಗ ನಮ್ಮಲ್ಲಿ ಯಾವ ರೀತಿ ಮಾರ್ಪಾಟ ಉಂಟಾಗುತ್ತೆ. ಅಪೊಸ್ತಲರು ಬರೆದ ಕೃತ್ಯಗಳು 14ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ. ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳಿದಾಗ ಪೌಲನು ಅವನನ್ನು ಸ್ಥಿರವಾಗಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆಯು ಅವನಲ್ಲಿ ಉಂಟೆಂದು ತಿಳಿದು ನಿನ್ನ ಕಾಲೂರಿ ನೆಟ್ಟಗೆ ನಿಂತಿಕೋ ಎಂದು. ಸಾಕು. ಇಲ್ಲಿ ಎರಡು ವಿಷಯಗಳು ನಾವು ನೋಡಿದ್ದೀವಿ. ಪೌಲನ ಆಡುವ ಮಾತುಗಳನ್ನು ಅವನು ಕಿವಿ ಕೊಟ್ಟು ಕೇಳಿದನು. ಹಲ್ಲೆಲೂಯ. ಇಲ್ಲಿ ಎಷ್ಟು ಜನಕ್ಕೆ ಕಿವಿ ಇದ್ದಾವೆ? ಕಿವಿ ಇಲ್ಲದಲ್ಲೇ ಇರೋರು ಯಾರನ್ನ ಇದ್ದೀರಾ? ಎಲ್ಲರಿಗೂ ಕಿವಿ ಆಯ್ತಿಲ್ಲ. ಹಂಗಾರೆ ದೇವರ ವಾಕ್ಯ ಕಿವಿ ಕೊಟ್ಟು ಕೇಳಬೇಕು. ಕೇಳ್ತೀರಾ? ಎಷ್ಟು ಜನ ಕೇಳ್ತೀರಾ ಕಿವಿ ಕೊಟ್ಟು? ದೇವರ ವಾಕ್ಯವನ್ನು ಕಿವಿ ಕೊಟ್ಟು ಕೇಳಬೇಕು. ಕಿವಿ ಕೊಟ್ಟು ಕೇಳಿದ್ರೆ ಏನಾಗುತ್ತೆ ಗೊತ್ತಾ? ಅದ್ಭುತ ನಡೀತವೆ. ಕೆಳಗಡೆ ನೋಡ್ರಿ ಏನು ನಡೀತಂದೆ? ಪೌಲನು ಅವನನ್ನು ಸ್ಥಿರವಾಗಿ ನೋಡಿ ವಾಸಿ ಮಾಡುವುದಷ್ಟು ಬೇಕಾದ ನಂಬಿಕೆ ಅದರಲ್ಲಿ ಇದ್ದರು. ಏನಿದ್ರಂದೆ? ಇಲ್ಲಿ ಇಲ್ವಾ ಯಾರು? ನಂಬಿಕೆ.
ಎಲ್ಲರೂ ಸೇರಿ ಹೇಳ್ರಿ, ನಂಬಿಕೆ. ವಾಕ್ಯ ಕಿವಿಯಲ್ಲಿ ಹೇಳಿದಾಗ, ಕಿವಿ ಕೊಟ್ಟು ಕೇಳಿದಾಗ ಏನು ಬರ್ತದೆ? ನಂಬಿಕೆ ಬರ್ತದೆ. ಹಲ್ಲೆಲೂಯಾ. ನಂಬಿಕೆ ಬಂದಾಗ ಏನಾಗುತ್ತೆ ಗೊತ್ತಾ? ಅದ್ಭುತ ನಡೀತವೆ. ಹಲ್ಲೆಲೂಯಾ. ಇಲ್ಲಿ ಎರಡೇ ವಿಷಯಗಳು. ಮೊದಲು ವಾಕ್ಯ ಏನಾಯಿತು? ಕಿವಿ ಕೊಟ್ಟು ಕೇಳಿದರು. ಎರಡನೇದಾಗಿ ನಂಬಿಕೆ. ನೀವು ವಾಕ್ಯವನ್ನು ಕೇಳಿದಾಗ ನಿಮ್ಮಲ್ಲಿ ನಂಬಿಕೆ ಉಂಟಾಗುತ್ತೆ. ಅಪೊಸ್ತಲನಾದ ಪೌಲನ್ನು ನೋಡಿದಾಗ ಇವನಲ್ಲಿ ಏನಿತ್ತು? ನಂಬಿಕೆ ಇತ್ತು. ಹಲ್ಲೆಲೂಯಾ. ನಂಬಿಕೆ ಇದ್ದಾಗ ಏನಾಯ್ತು? ಅಲ್ಲಿ ಅದ್ಭುತ ನಡೀತು. ನೋಡ್ರೆ ಏನಾಯ್ತು? ಮುಂದೆ ಹೋದ್ರೆ, ನಿನ್ನ ಕಾಲೂರಿ ನೆಟ್ಟಗೆ ನಿಂತಿಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಇವನೇನಾಗಿತ್ತು? ಇವನಿಗೆ ಕಾಲಿರಲಿಲ್ಲ, ಕುಂಡ ಇಲ್ಲ. ಯೇಸು ಏನು ಹೇಳ್ತಾನೆ? ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಕೂಡಲೇ ಆ ಮನುಷ್ಯನು ಆರಿ ನಡೆದಾಡಿದನು. ಕೂಡಲೇ ಆ ಮನುಷ್ಯನು ಆರಿ ನಡೆದಾಡಿದನು. ಹಲ್ಲೆಲೂಯಾ. ನೋಡ್ರಿ, ವಾಕ್ಯ ಕೇಳಿದಾಗ ನಂಬಿಕೆ ಬರ್ತದೆ. ನಂಬಿದರೆ ಏನಾಗುತ್ತೆ? ಅದ್ಭುತ ನಡೀತವೆ. ಇವತ್ತು ಇಲ್ಲಿ ಯಾರು ಸುಮ್ಮನೆ ಹೋಗಬೇಡ್ರಿ. ಯಾರಾದರೂ ಕಷ್ಟದಲ್ಲಿದ್ದರೆ, ರೋಗದಲ್ಲಿದ್ದರೆ, ನೀವು ವಾಕ್ಯ ಕೇಳಿದಾಗ ನಿಮಗೆ ನಂಬಿಕೆ ಉಂಟಾಗುತ್ತೆ. ಹಲ್ಲೆಲೂಯಾ. ನಂಬಿದರೆ ಏನಾಗುತ್ತೆ? ಅದ್ಭುತ ನಡೀತವೆ. ನಿಮಗೇನಾದರೂ ರೋಗ ಇದೆಯಾ? ದೇವರು ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ. ನಿಮ್ಮ ಶರೀರದಲ್ಲಿ ಏನಾದರೂ ಕಷ್ಟಗಳಿದೆಯಾ? ದೇವರು ಅದ್ಭುತ ಮಾಡ್ತಾನೆ. ನಿಮಗೆ ಕಿವಿ ಕೇಳಲ್ವಾ? ದೇವರು ಅದ್ಭುತ ಮಾಡ್ತಾನೆ. ನಿಮಗೆ ಎಂಥ ಕಾಯಿಲೆ ಇದ್ದರೂ ದೇವರೇನು ಮಾಡ್ತಾರೆ? ಅದ್ಭುತ ಮಾಡ್ತಾನೆ. ಒಂದೇ ಒಂದು ವಿಷಯ, ಏನದು? ವಾಕ್ಯ ಕಿವಿಯಿಂದ ಕೇಳಬೇಕು. ಆಮೇಲೆ ಎರಡನೇದಾಗಿ ನಂಬಿಕೆ ಇರಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇಷ್ಟೊತ್ತಂಗ ನಾವು ದೇವರ ವಾಕ್ಯದ ವಿಷಯವಾಗಿ ನಾವು ಮಾತನಾಡಿದ್ದೀವಿ. ಇಷ್ಟೊತ್ತಂಗ ಬರೋದೇ ಇಂಟ್ರೊಡಕ್ಷನ್ ಮಾಡಿದ್ದೀವಿ. ವಾಕ್ಯ ಈಗ ಶುರುವಾಗುತ್ತೆ. ಹಲ್ಲೆಲೂಯಾ. ಹಾಗಾದರೆ ಇಲ್ಲಿಂದ ನಾವು ದೇವರ ವಾಕ್ಯವನ್ನು ಕೇಳಿ ನಂಬಿ ಅದ್ಭುತ ತಗೊಂಡ ಇಲ್ಲಿಂದ ಹೋಗಬೇಕು. ರೋಗಿಗಳಿದ್ರೆ ರೋಗಿಗಳು ಬಿಡುಗಡೆ ಆಗಬೇಕು. ದೆವ್ವ ಪೀಡಿತರಿದ್ದರೆ ದೆವ್ವ ಬಿಟ್ಟು ಹೋಗಬೇಕು. ದೇವರು ಇವತ್ತು ಅದ್ಭುತ ಮಾಡಿದ್ದಾನೆ. ಇಲ್ಲಿ ದೇವರಿಲ್ಲಿ ಮಧ್ಯದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಇಬ್ಬರ ಮೂರ ನನ್ನ ಸನ್ನಿಧಿಯಲ್ಲಿ ಎಲ್ಲಿ ಸೇರಿ ಬಂದರು ಅವರ ಮಧ್ಯದಲ್ಲಿ ನಾನು ಇರ್ತೀನಿ ಎಂದು ವಾಗ್ದಾನ ಮಾಡಿರುವ ದೇವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ. ಆ ದೇವರು ಇವತ್ತು ಅದ್ಭುತ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿದೆ. ಇವತ್ತಿನ ದೇವರ ವಾಕ್ಯ ಸಂದೇಶಕ್ಕೋಸ್ಕರ ನಾನೊಂದು ವಾಕ್ಯ, ಯಾರಾದರೂ ದಯಮಾಡಿ ವಾಕ್ಯವನ್ನು ನಮಗೆ ಓದಿಕೊಡಬೇಕು. 1ನೇ ಅರಸ 9ನೇ ಅಧ್ಯಾಯ 10ರಿಂದ 14ನೇ ವಾಕ್ಯ ತಂಗ. 1ನೇ ಅರಸ 9ನೇ ಅಧ್ಯಾಯ 10ರಿಂದ 14ನೇ ವಾಕ್ಯ ತಂಗ. ಅರಸನಾದ ಸೊಲೊಮೋನನು 20 ವರ್ಷಗಳಲ್ಲಿ ಯೆಹೋವನ ಆಲಯವನ್ನು ತನ್ನ ಅರಮನೆಯನ್ನು ಕಟ್ಟಿಸಿ ತೀರಿಸಿದ ನಂತರ ತನಗೆ ಬೇಕಾದಷ್ಟು ದೇವದಾರು ಮರಗಳನ್ನು, ತುರಾಯಿ ಮರಗಳನ್ನು, ಬಂಗಾರವನ್ನು ಕೊಟ್ಟಂತ ತೂರಿನ ಅರಸನಾದ ಹೀರಾಮನಿಗೆ ಗಲಿಲಾಯ ಪ್ರಾಂತದಲ್ಲಿನ 20 ಪಟ್ಟಣಗಳನ್ನು ಕೊಟ್ಟನು. ಹೀರಾಮನು ತೂರ್ನಿಂದ ಬಂದು ಆ ಪಟ್ಟಣಗಳನ್ನು ನೋಡಲು ಅವು ಅವನ ಮನಸ್ಸಿಗೆ ಬರಲಿಲ್ಲ. ಅದು ಅವನಿಗೆ ಮನಸ್ಸಿಗೆ ಬರಲಿಲ್ಲ. ಆದದರಿಂದ ಅವನು ಸೊಲೊಮೋನನಿಗೆ ಸಹೋದರನೇ, ನೀನು ನನಗೆ ಎಂಥ ಪಟ್ಟಣಗಳನ್ನು ಕೊಟ್ಟಿ ಎಂದು ಹೇಳಿ ಅವುಗಳಿಗೆ ಕಾಬೂಲ್, ಅವುಗಳಿಗೆ ಏನಂದ ಹೆಸರಿಟ್ರು? ಕಾಬೂಲ್. ಅರಸನಾದ ಸೊಲೊಮೋನ್ 20 ವರ್ಷಗಳಿಂದ ದೇವಾಲಯವನ್ನು ಕಟ್ಟಿದರು, ತನ್ನ ಅರಮನೆಯನ್ನು ಕಟ್ಟಿದರು. ಹಲ್ಲೆಲೂಯಾ. ಇದನ್ನು ಕಟ್ಟಬೇಕಾದರೆ ಸೊಲೊಮೋನಿಗೆ ಅಲ್ಲಿ ಒಬ್ಬ ಐಶ್ವರ್ಯವಂತನಾದ ರಾಜನಿದ್ದು, ಅವನ ಹೆಸರು ಇಲ್ಲಿ ಓದಿದ್ರು. ಏನು ಅವನ ಹೆಸರು ಗೊತ್ತಾ? ಹೀರಾಮ್ ಎಂಬನ ಒಬ್ಬ ರಾಜನು. ಅವನು ಸೊಲೊಮೋನಿಗೆ ಏನನ್ನು ಕೊಟ್ಟರು ಗೊತ್ತಾ? ತುರಾಯಿ ಮರಗಳನ್ನು ಕೊಟ್ಟರು, ಬಂಗಾರವನ್ನು ಕೊಟ್ಟರು, ಬೇಕಾದಷ್ಟು ಆಲಯಕ್ಕೆ ಬೇಕಾಗಿರೋದು ಎಲ್ಲವನ್ನ ಹೀರಾಮ್ ಕೊಟ್ಟರು. ಅವನೊಬ್ಬ ಐಶ್ವರ್ಯವಂತನಾದ ರಾಜ. ಸೊಲೊಮೋನ್ ಇವರಿಗೆ ಸ್ನೇಹಿತರಾಗಿದ್ದರು. ಇಲ್ಲಿ ಹೇಳ್ತಾರಲ್ಲ, ಸ್ನೇಹಿತನೇ ನೀನು ಎಂಥ ಪಟ್ಟಣಗಳಿದೆ. ಸೊಲೊಮೋನ್ ಏನು ಮಾಡಿದ್ರು ಗೊತ್ತಾ? ಇದಕ್ಕೆ ಬದಲಾಗಿ ಹೀರಾಮನಿಗೆ
ಗಲೀಲಾಯ ಪ್ರಾಂತದಲ್ಲಿರುವ 20 ಪಟ್ಟಣಗಳನ್ನು ಕೊಟ್ಟನು. ಹಲ್ಲೆಲೂಯ. ಎಷ್ಟು ಪಟ್ಟಣ ಕೊಟ್ಟನು? 20 ಪಟ್ಟಣ. ಯಾರು ಕೊಟ್ಟರು? ಹೀರಾಮನ್ ಕೊಟ್ಟರು. ಯಾರಿಗೆ ಕೊಟ್ಟರು? ಶಲೋಮನ್ ಕೊಟ್ಟರು. ಶಲೋಮನ್ ವಿಷಯ ನಿಮಗೆ ಗೊತ್ತಲ್ಲ. ಜ್ಞಾನಿಯಾದ ಅರಸನು ಶಲೋಮನ್. ಅಂದ ಜ್ಞಾನವಿರೋನೇನು ಹುಟ್ಟೋದೇ ಇಲ್ಲ ಅಂದೆ, ಹುಟ್ಟಲೇ ಇಲ್ಲ, ಇನ್ನು ಮುಂದೆ ಹುಟ್ಟೋದು ಇಲ್ಲ ಅಂದೇಳಿ ವಾಕ್ಯದಲ್ಲಿ ಬರೆದಿದ್ದೇವೆ. ಅಂದ ಜ್ಞಾನಿಯಾದ ಶಲೋಮನ್. ಹಲ್ಲೆಲೂಯ. ಅವನಿಗೆ ಹೀರಾಮನ್ ಏನು ಮಾಡಿದರು? 20 ಪಟ್ಟಣಗಳನ್ನು ಕೊಟ್ಟನು. ಆದರೆ ಹೀರಾಮನ ಪಟ್ಟಣ ಹೋಗಿ ಪರೀಕ್ಷೆ ಮಾಡಿದಾಗ ಏನಾಯಿತು ಗೊತ್ತಾ? ಹೋದ ವಾಕ್ಯವನ್ನು, ಶಲೋಮನಿಗೆ ಸಹೋದರನೇ ನೀ ನಮಗೆ ಎಂಥ ಪಟ್ಟಣಗಳನ್ನು ಕೊಟ್ಟಿ ಎಂದು ಹೇಳಿ ಅವುಗಳಿಗೆ ಕಾಬೂಲ್ ದೇಶವೆಂದ ಹೆಸರಿಟ್ಟರು. ಕಾಬೂಲ್ ಅಂದರೆ ಏನು ಗೊತ್ತಾ? ಯೂಸ್ಲೆಸ್, ಪ್ರಯೋಜನವಿಲ್ಲದ ಪಟ್ಟಣಗಳು. ಅದು ಮಾತ್ರವಲ್ಲ, ಶಾಪಗ್ರಸ್ತರಾದ ಪಟ್ಟಣಗಳು. ಆ ಪಟ್ಟಣಗಳಲ್ಲಿ ಏನೂ ಇಲ್ಲ. ಅದಕ್ಕೆ ಹೀರಾಮನಿಗೆ ಬೇಸರಿಕೆ ಆಯಿತು. ಎಂಥ ಪಟ್ಟಣಗಳು ಕೊಟ್ಟಿದ್ಯಪ್ಪ ನೀನು ನನಗೆ, ಇಂಥ ಶಾಪಗ್ರಸ್ತವಾದ ಪಟ್ಟಣಗಳು, ಯೂಸ್ಲೆಸ್, ಒಂದು ಪ್ರಯೋಜನವಿಲ್ಲದ ಪಟ್ಟಣಗಳು ನನಗೆ ಕೊಟ್ಟಿದೆಯಲ್ಲ. ಅವನಿಗೇನು ಬೇಜಾರಾಗಿಲ್ಲ. ಮತ್ತೇನು ಮಾಡಿದನು ಗೊತ್ತಾ? ಮತ್ತು ಅವನು ಅದನ್ನು ಪರೀಕ್ಷೆ ಮಾಡಿ ಮತ್ತು ನೋಡ್ರೆ ಅವುಗಳಿಂದ ಹೋದ ವಾಕ್ಯವನ್ನು, ಹೀರಾಮನು ಶಲೋಮನಿಗೆ 120 ತಲಾ ಅಂದ ಬಂಗಾರವನ್ನು ಕೊಟ್ಟನು. ಮತ್ತೆ ಎಷ್ಟು ಐಶ್ವರ್ಯವಂತನಾಗಿರ್ಬೋದು ಯಾರು? ಹೀರಾಮನೆಂಬ ರಾಜ. ನನ್ನ ವಿಷಯ ನೀವೇನು ಪಾಸ್ಟರ್ ಈ ಥರ ಮಾತಾಡ್ತಾರೆ, ಇದಲ್ಲ. ಇವತ್ತು ನಮ್ಮ ವಾಕ್ಯ ಭಾಳ ಸಿಂಪಲಾಗಿರೋ ವಾಕ್ಯ. ನಾವು ವಾಕ್ಯ ಆಳಕ್ಕೆ ಹೋಗಲ್ಲ. ಆಳಕ್ಕೆ ಹೋದರೆ ನಿಮಗೆ ಅರ್ಥ ಆಗಲ್ಲ. ಹಲ್ಲೆಲೂಯ. 20 ಪಟ್ಟಣಗಳು. ಈ 20 ಪಟ್ಟಣಗಳಲ್ಲಿ ಕೆಲವು ಪಟ್ಟಣಗಳ ವಿಷಯ ನಾನು ಮಾತನಾಡ್ತೀನಿ. ಹಲ್ಲೆಲೂಯ. ಕೆಲವು ಪಟ್ಟಣ, ಅದು ಮೊದಲನೇದಾಗಿರುವ ಪಟ್ಟಣ ನಾವು ನೋಡೋದಾದರೆ ಯೋಹಾನ ಬರೆಸುವ ವಾರ್ತೆ 4ನೇ ಅಧ್ಯಾಯ 13ರಿಂದ 11 ವಾಕ್ಯಗಳನ್ನು ನಾವು ನೋಡಿಕೊಳ್ಳೋಣ. ಆದರೆ ಒಂದು ಪಟ್ಟಣ ಶಮರಿಯ ಎಂಬ ಪಟ್ಟಣ. ಎಂಥ ಪಟ್ಟಣ? ಶಮರಿಯ. ನೀವು ಕೇಳಿದ್ರೆ, ಎಷ್ಟು ಜನ ಕೇಳಿದರೆ ಶಮರಿಯ? ಕೇಳಿದ್ರ ಶಮರಿಯ ಪಟ್ಟಣ? ಅಲ್ಲಿ ಯಾರು ಕೇಳಿದರೆ ಶಮರಿಯ ಪಟ್ಟಣದಲ್ಲಿ? ಯಾರು ಕೇಳಲಿಲ್ವಾ? ಒಬ್ಬ ಶಮರಿಯ ಹೆಂಗಸ್ಸಂದೇಳಿ ಒಬ್ಬಳಿದ್ದಳು ಅಲ್ಲಿ. ಯೇಸು ಸ್ವಾಮಿ ಅಲ್ಲಿ ಶಮರಿಯ ವಿಷಯದಲ್ಲಿ ನಾವು ನೋಡಬೇಕಾದ್ರೆ, ಶಮರಿಯಾದಲ್ಲಿ ಯಾರು ಯಹೂದ್ಯರು ಹೋಗ್ತಿದ್ದಿಲ್ಲ. ಯಾಕೆಂದರೆ ಒಂದು ಕೆಟ್ಟ ಊರು, ಸಂಕರ ದೇಶ. ಹೆಂಡತಿ ಯಹೂದ್ಯಳಾದರೆ ಗಂಡ ಬೇರೆ ಜಾತಿ. ಯಹೂದ್ಯರು ಇದ್ರೆ ಒಪ್ತಿದ್ದಿಲ್ಲ. ಮಿಕ್ಸಡ್ ವರ್ಗ, ಕೆಟ್ಟ ನಡತೆಯಲ್ಲಿ ಜೀವಿಸುವ ಒಂದು ಪಟ್ಟಣ. ಯಾವ ಪಟ್ಟಣ ಅದು? ಶಮರಿಯ ಪಟ್ಟಣ. ಹಲ್ಲೆಲೂಯ. ಯೇಸು ಸ್ವಾಮಿ ಆ ಶಮರಿಯ ಊರಿಗೆ ಬಂದು ಒಂದು ಬಾವಿಯ ಕಟ್ಟೆ ಮೇಲೆ ಕೂತ್ಕೊಂಡ್ರು, ಇಲ್ವಾ? ಒಂದು ಬಾವಿಯ ಕಟ್ಟೆ ಮೇಲೆ ಕೂತ್ಕೊಂಡಾಗ ಉರಿ ಬಿಸಿಲು ಮಧ್ಯಾಹ್ನ. ಈ ಶಮರಿಯ ಹೆಂಗಸು ಬಾವಿಗೆ ನೀರು ಸೇದಕ್ಕೆ ಬಂದರು. ಇಲ್ಲಿ ಕನ್ನಡದಲ್ಲಿ ಒಂದು ಗಾದೆ ಆಯ್ತಲ್ಲ, ಇಲ್ಲ ಊರಿಗೆ ಬಂದರೆ ನೀರಿಗೆ ಬರಲೇಬೇಕು, ಇಲ್ಲ ಬಾವಿ ಹತ್ರ ಬರಲೇಬೇಕು. ಯಾಕಂದರೆ ಬಾವಿ ಪಟ್ಟಣದ ಹೊರಗಡೆ ಇರ್ತದೆ. ಎಲ್ಲರೂ ಪಟ್ಟಣಕ್ಕೆ ಹೊರಗಡೆ ಬಂದು ನೀರು ಸೇದಬೇಕು. ಇವಳು ಎಲ್ಲರ ಜೊತೆಗೆ ಬರಲ್ಲ. ನೀರು ಸೇದಬೇಕಾದ್ರೆ ಇವಳು ಬರಲ್ಲ. ಯಾಕೆ ಗೊತ್ತಾ? ಇವಳು ಅಂದ ಕೆಟ್ಟ ಹೆಂಗಸು. ಇವಳ ವಿಷಯವಾಗಿ ಯೋಹಾನ 4:13ರಿಂದ 18ನೇ ವಾಕ್ಯ ತನಕ ನಾವಿಲ್ಲಿ ನೋಡೋರಾಗಿರ್ತೀವಿ. ಯೇಸು ಸ್ವಾಮಿ ಆಕೆಗೆ ನೀರು ಕೇಳಿದರು. ನೋಡ್ರಿ ಅದನ್ನು ವಾಕ್ಯ. ಯೇಸು ಆಕೆಗೆ ಈ ನೀರು ಕುಡಿಯೋದಕ್ಕೆ ಕೊಡು ಎಂದು ಕೇಳಿದನು. ಆಕೆಗೆ ನೀರು ಕುಡಿಯೋದು ಕೊಡು ಎಂಬುದು ಆಕೆಗೆ ಭಾಳ ಆಶ್ಚರ್ಯ ಆಯಿತು. ಯೇಸು ಸ್ವಾಮಿ ಯಹೂದ ವಂಶದಲ್ಲಿರುವನು, ನಾವು ನೋಡಿದರೆ ಶಮರ್ಯದವಳು, ನನ್ನ ಹತ್ರ ನೀರು ಕೇಳೋದ? ನಾನು ಯಾರು, ನೀವು ಯಾರು, ನನ್ನ ಹತ್ರ ನೀರು ಕೇಳೋದ ಎಂಬುದಾಗಿ ಯೇಸು ಸ್ವಾಮಿಗೆ ಹೇಳಿದಾಗ, ಯೇಸು ಆಕೆಗೆ, ನೋಡು ಆ ವಾಕ್ಯವನ್ನು, ಯೇಸು ಆಕೆಗೆ
ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ತಿರುಗಿ ಈ ನೀರನ್ನು ಕುಡಿಯುವವರಿಗೆಲ್ಲ ತಿರುಗಿ ನೀರಡಿಕೆ ಆಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ, ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀರಡಿಕೆ ಆಗೋದಿಲ್ಲ. ಹಲ್ಲೆಲೂಯ. ಇವುಗಳು ಏನು ತಿಳ್ಕೊಂಡ್ರು ಗೊತ್ತಾ? ಹಂಗಾರೆ ಇದು ಒಳ್ಳೆ ನೀರಾಗಿತ್ತಲ್ಲ. ಯೇಸು ಸ್ವಾಮಿ ಈಕೆಗೆ ನೀರು ಕೇಳಿದರು. ಆಮೇಲೆ ಯೇಸು ಸ್ವಾಮಿಗೆ ಏನು ಹೇಳ್ತಾರೆ? ಈ ನೀರನ್ನು ಕೊಡುವನು ಎಂದಿಗೂ ನೀರಡಿಕೆ. ಹಂಗಾರೆ ಈ ನೀರು ಸ್ವಲ್ಪ ಕಿಟ್ಟಿದ್ರೆ ಒಳ್ಳೆಯದು ಅಂತ ಈಕೆಗೆ. ಯಾಕೆ? ಇಲ್ಲಿ ಉರಿ ಬಿಸಿಲಿನಲ್ಲಿ ಬಂದು ಎಂದಿಗೂ ನೀರಡಿಕೆ ಆಗಲ್ಲ ಅಂದೆ. ಅದಂತ ನೀರು ಒಂದು ಸರ್ತಿ ಕುಡಿದು ಬಿಟ್ರೆ ಸಾಕು, ಎಂದಿಗೂ ನೀರಡಿಕೆ ಆಗಲ್ಲ. ಹಂಗಾರೆ ಈ ಮಧ್ಯಾಹ್ನ ಈ ಬಿಸಿಲಿಗೆ ನೀರು ಹಿಡಿಯೋದಕ್ಕೆ ಬರೋದು ಬೇಕಾಗಿಲ್ಲ. ಈ ನೀರನ್ನು ಸ್ವಲ್ಪ ನಮಗೆ ಕೊಡು. ಹಲ್ಲೆಲೂಯಾ. ಈ ನೀರನ್ನು ನನಗೆ ಕೊಡು ಅಂದಾಗ ಯೇಸು ಸ್ವಾಮಿ ಏನಂದ್ರು ಗೊತ್ತಾ? ಕೊಡ್ತೀನಮ್ಮ, ಆದರೆ ನಿನ್ನ ಗಂಡನಿಗೆ ಕರ್ಕೊಂಬರ್ಬೇಕು. ಯಾರಿಗೆ ಕರ್ಕೊಂಬರ್ಬೇಕು? ಗಂಡನಿಗೆ ಕರ್ಕೊಂಬರ್ಬೇಕು. ನಾನು ಆಗಲಿ ಹೇಳಿದೆ, ಸಮರಿಯ ಊರಂದ ಗಂಡನಿಗೆ ಕರ್ಕೊಂಬರ್ಬೇಕು ಅಂತ ಹೇಳಿದಾಗ ಈಕೆ ಏನಂದ್ರೆ ಗೊತ್ತಾ? ನನಗೆ ಗಂಡ ಇಲ್ಲ, ನನಗೆ ಗಂಡ ಇಲ್ಲ ಅಂದೆ. ಯೇಸು ಸ್ವಾಮಿ ಏನಂದು ಹೇಳೋದು? ನೀನು ಹೇಳಿದ್ದು ಭಾಳ ಕರೆಕ್ಟಮ್ಮ, ನಿನಗೆ ಗಂಡ ಇಲ್ಲ. ಆದರೆ 5 ಮಂದಿ ಗಂಡದರು ಇದ್ದು ನಿನಗೆ, 5 ಮಂದಿ ಗಂಡದರು ಇತ್ತು. ಆದರೆ ಅವ್ರನ್ನೆಲ್ಲ ಡೈವರ್ಸ್ ಮಾಡಿಬಿಟ್ಟಿದ್ಯಾ ನೀನು. ಈಗ ಮನೆಗೊಂದು ಆಯ್ತಲ್ಲ, ಅದು ಗಂಡನೂ ಅಲ್ಲ, ಸುಮ್ಮನೆ ಕೀಪಿಂಗ್ ಅದು. ಇವಳಿಗೆ ಭಾಳ ಆಶ್ಚರ್ಯ ಆಗ್ಬಿಡ್ತು. ಹಲ್ಲೆಲೂಯಾ. ಇವಳಿಗೆ ಭಾಳ ಆಶ್ಚರ್ಯ ಆಯಿತು. ನನ್ನ ವಿಷಯವೆಲ್ಲ ತಿಳಿದ್ರು ಒಬ್ಬ ಮನುಷ್ಯನು, ಈತ ಯಾರು? ಒಂದು ಪ್ರವಾದಿಯಿಂದ ತಿಳ್ಕೊಂಡ. ಆಮೇಲೆ ಕಡೆಗೆ ಈಗ ಹೇಳ್ತಾನೆ, ನೀನು ಮೆಸ್ಸಿಯ. ಹಲ್ಲೆಲೂಯಾ. ಬರಿಬೇಕಾಗಿರೋ ಮೆಸ್ಸಿಯನು. ಅವಳು ಯೇಸು ಸ್ವಾಮಿಯನ್ನು ನಂಬಿದರು. ಹಲ್ಲೆಲೂಯಾ. ಅವಳು ಪಾಪಗಳನ್ನೆಲ್ಲ ಹರಕೆ ಮಾಡಿದರು. ಅವಳು ತಿರುಗಿ ಶಮರಿಯ ಪಟ್ಟಣಕ್ಕೆ ಹೋಗಿ ಏನು ಮಾಡಿದ್ರು ಗೊತ್ತಾ? ಸುವಾರ್ತೆಯನ್ನು ಸಾರಿದರು. ನಾನೊಬ್ಬನ ನೋಡಿದರು, ಅವನೊಬ್ಬ ಪ್ರವಾದಿ. ನನ್ನವೆಲ್ಲ ವಿಷಯಗಳು ಹೇಳಿಬಿಟ್ಟಿದ್ದಾರೆ. ಆವಾಗ ಅವರೆಲ್ಲ ಯೇಸು ಸ್ವಾಮಿ ಬಳಿಗೆ ಬಂದು ಯೇಸು ಸ್ವಾಮಿನ ಕರ್ಕೊಂಡೋಗಿ ಅವರ ಊರಲ್ಲಿ ಇದ್ದರು. ಹಲ್ಲೆಲೂಯಾ. ಎಷ್ಟೋ ಮಂದಿ ಶಮರಿಯ ಊರಿಂದ ಯೇಸು ಸ್ವಾಮಿನ ಕಂಡ್ಕೊಂಡ್ರು. ದೇವ್ರ ಮಕ್ಕಳೇ, ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆಯಾ? ಶಮರಿಯ ಪಟ್ಟಣ ಒಂದು ಶಾಪಗ್ರಸ್ತವಾದ ಪಟ್ಟಣ. ಅಲ್ಲಿ ಏನು ನಡೀತವೆ? ಬೇರೆ ಕೆಟ್ಟ ಕೆಲಸಗಳು, ವ್ಯಭಿಚಾರಗಳು. 5 ಮಂದಿ ಇದ್ದರೂ ಮದುವೆ ಆಗಿಲ್ಲ ಅಂತಾರೆ, 6ನೇದು ಇದ್ದರೂ ಕೂಡ ಮದುವೆ ಆಗಿಲ್ಲ ಅಂತಾರೆ. ಎಲ್ಲ ವ್ಯಭಿಚಾರಗಳು ನಡೆಯುವ ಒಂದು ಪಟ್ಟಣ, ಶಾಪಗ್ರಸ್ತವಾದ ಒಂದು ಪಟ್ಟಣ. ಯೇಸು ಆ ಪಟ್ಟಣವನ್ನು ಮಾರ್ಪಡಿಸಿದರು. ಯೇಸು ಆ ಪಟ್ಟಣ ಕಾಲಿಟ್ಟಾಗ ಅಲ್ಲಿರುವ ಶಾಪಗಳನ್ನೆಲ್ಲ ಹೋಯಿತು. ಹೀರಾಮು 20 ಶಲೋಮೋನ್ ಹೀರಾಮನಿಗೆ 20 ಪಟ್ಟಣಗಳನ್ನು ಕೊಟ್ಟರು. ಗಲೀಲಾ ಪ್ರಾಂತದಲ್ಲಿರುವ 20 ಪಟ್ಟಣಗಳು, ಅದರಲ್ಲಿ ಒಂದು ಪಟ್ಟಣವಾಗಿದ್ದಾವೆ. ಯಾವುದು? ಶಮರಿಯ ಪಟ್ಟಣ. ಆ ಶಮರಿಯ ಪಟ್ಟಣದಲ್ಲಿ ಒಂದು ಹೆಂಗಸನ ಹಿಡಿದ್ರಷ್ಟೇ, ಆ ಊರೇ ಏನಾಯಿತು? ಶಾಪದಿಂದ ಬಿಡುಗಡೆ ಆಯಿತು. ದೇವರ ಮಕ್ಕಳೇ, ನಿಮ್ಮಿಂದ ಎಷ್ಟು ಜನಕ್ಕೆ ಸುವಾರ್ತೆ ಹೇಳ್ತೀರಾ ನೀವು? ಕಷ್ಟದಲ್ಲಿ, ಪ್ರಯಾಸದಲ್ಲಿ, ರೋಗದಿಂದ ಬಿಡುಗಡೆ ಆಗಿರೋರು ನೀವು ಹೋಗಿ ಬಚ್ಚಿಕೊಂಡು ಊರನ್ನೇ ಕೂತ್ಕೊಳ್ತೀರಾ? ಇವಳೇನೆಂದ್ರೆ ಗೊತ್ತಾ? ನಾನು ಒಬ್ಬನು ನೋಡಿದ್ದೀನಿ, ನನ್ನ ವಿಷಯವೆಲ್ಲ ಗೊತ್ತು, ಅವನು ಬರಬೇಕಾಗಿರೋ ಮೆಸ್ಸಿಯ. ಇವರೆಲ್ಲರೂ ಸೇರಿ ಯೇಸು ಸ್ವಾಮಿಯನ್ನು ನಂಬ್ಕೊಂಡ್ರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2ನೇ ಪಟ್ಟಣವನ್ನು ನಾವು ನೋಡ್ತೀವಿ, ಅದು ಗೆದರ ದೇಶ. ಗೆದರ ದೇಶ ಎಂಬುದಾಗಿ. ಇದೆಲ್ಲ ಗಲೀಲೆಯಲ್ಲಿರೋ ಪಟ್ಟಣ. ಎಲ್ಲ ಪಟ್ಟಣಗಳು ಹೇಳೋಕ್ಕಾಗಲ್ಲ, ಯಾಕಂದರೆ 20 ಪಟ್ಟಣ ಇದ್ದಾವೆ. ಅದರಲ್ಲಿ 4-5 ಪಟ್ಟಣ ಮಾತ್ರ ನಿಮಗೆ ಹೇಳ್ತೀನಿ, ಯಾಕಂದರೆ ಟೈಮ್ ಆಗಲ್ಲ. 2ನೇ ಪಟ್ಟಣ ಯಾವುದಂದರೆ ಗೆದರ ದೇಶ. ಹಲ್ಲೆಲೂಯಾ. ಅಲ್ಲಿ ಏನು ಗೊತ್ತಾ? ಗೆದರ ದೇಶದ ಗೊತ್ತಿಲ್ಲ ನಿಮಗೆ? ವಾಕ್ಯ ಕಲಿಬೇಕು ನೀವು. ಬರೇ ದೆವ್ವ, ಒಬ್ಬೊಬ್ಬರ ಮೇಲೆ 5,000, 6,000, 2,000 ದೆವ್ವ. ಎಲ್ಲ ಯೌವನಸ್ಥರ ಮೇಲೆಲ್ಲ ದೆವ್ವ. ಊರಲ್ಲಿ ಸಮಾಧಾನವಿಲ್ಲ,
ಶಾಂತಿ ಇಲ್ಲ, ಗಲಾಟೆ, ಭಯಪಟ್ಟು ಓಡೋಗ್ತಾ ಇದ್ದಾರೆ. ಹಲ್ಲೆಲೂಯ. ಯೇಸು ಸ್ವಾಮಿ ಒಬ್ಬನು ಅಲ್ಲಿ ಆರ್ಪಡಿಸೋದನ್ನು ನೋಡಿಕೊಂಡು ಆಚೆ ದಡದಿಂದ ಈಚೆ ದಡಕ್ಕೆ ಬಂದರು. ಹಲ್ಲೆಲೂಯ. ಈ ಒಬ್ಬ ಯೌವನಸ್ಥನ ಮೇಲೆ ದೆವ್ವ ಹಿಡಿದ್ರೆ ಇವನು ಗೆವಿಗಳಲ್ಲಿ, ಸಮಾಧಿಗಳಲ್ಲಿ, ಗೆವಿಗಳಲ್ಲಿ ವಾಸ ಮಾಡ್ತಾ ಇದ್ದಾನೆ. ಕಲ್ಲುಗಳನ್ನು ತಗೊಂಡು ಮೈಯೆಲ್ಲ ಚಚ್ಕೊಳ್ತಾ ಇದ್ದಾನೆ. ಕಪ್ಪಣ ಬೇಡಿಕೆಗಳಿಟ್ಟರೆ ಅದನ್ನು ಮುರಿದಾಕ್ತಾ ಇದ್ದಾನೆ. ಅವನನ್ನು ಅಡಗಿಸುವುದಕ್ಕೆ ಯಾರ ಕೈಲೂ ಸಾಧ್ಯವಾಗಿಲ್ಲ. ಹಲ್ಲೆಲೂಯ. ಯಾರ ಕೈಲೂ ಸಾಧ್ಯವಾಗಿಲ್ಲ. ಕೆಲವರಿಗೆ ದೆವ್ವ ಹಿಡಿದ್ರೆ 8 ಜನ ಸೇರಿ ಹಿಡಿದ್ರು ಕೂಡ ನಿಲ್ಲಲ್ಲ. ಅಂದ ದೆವ್ವಗಳಿಗೂ ಶಕ್ತಿ ಇದ್ದಾವೆ. ಹಲ್ಲೆಲೂಯ. ಎಲ್ಲ ದೆವ್ವ. ಗದರ ದೇಶದಲ್ಲಿ ದೆವ್ವ. ಇವನೇನು ಮಾಡಿದ್ರು ಗೊತ್ತಾ? ಯೇಸು ಸ್ವಾಮಿ ದೋಣಿಯಲ್ಲಿ ಬಂದು ಇಳಿದಾಗ ಯೇಸುವಿನ ಹಿಂದೆ ಬಂದ್ಬಿಟ್ಟ. ಹಲ್ಲೆಲೂಯ. ಆ ವಾಕ್ಯವನ್ನು ನೋಡ್ರಿ, ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 7-8 ವಾಕ್ಯಗಳು. ಯೇಸುವೇ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೆ ಯಾಕೆ? ದೇವರಾಣೆ ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಯಾಕೆಂದರೆ ಎಲೆ ದೆವ್ವ, ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದರು. ಯೇಸು ಎಲ್ಲಿ ಬಂದು ಹೇಳಿದ ತಕ್ಷಣ ಇವನು ಓಡೋಗ್ತಾನೆ ಯೇಸು ಹತ್ರ. ಏನಂದ? ಯೇಸುವೇ, ಯೇಸು ಯಾರು ಅಂತ ಇವನಿಗೆ ಗೊತ್ತು. ನಿಮಗೆಲ್ಲ ಗೊತ್ತಾ ಯೇಸು ಯಾರು ಅಂತ? ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಯೇಸು ದೇವ ಏನು ಹೇಳ್ತಾ ಇದ್ದಾರೆ? ಪರಾತ್ಪರನಾದ ದೇವರ ಮಗನೇ. ಹಲ್ಲೆಲೂಯ. ಯಾರು ಹೇಳ್ತಾ ಇದ್ದಾರೆ? ದೆವ್ವ ಹೇಳ್ತಾ ಇದ್ದಾರೆ, ಪರಾತ್ಪರನಾದ ದೇವರ ಮಗನೇ. ಇವತ್ತು ಪ್ರಪಂಚದಲ್ಲಿ ಅನೇಕರಿಗೆ ಯೇಸು ಯಾರು ಅಂತ ಗೊತ್ತಿಲ್ಲದಿರೋ ಕೂಡ ಸೈತಾನಿಗೆ ಗೊತ್ತಾಯ್ತು ಯೇಸು ಯಾರು ಅಂತ. ಸೈತಾನಿಗೆ ಗೊತ್ತಿದೆ ಯೇಸು ಯಾರು ಅಂತ. ಸೈತಾನ್ ಹೇಳ್ತಾನೆ, ನೀನು ಪರಾತ್ಪರನಾದ ದೇವರ ಮಗನು. ಹಲ್ಲೆಲೂಯ. ಹಲ್ಲೆಲೂಯ. ಯೇಸು ಏನು ಮಾಡಿದ್ರು ಗೊತ್ತಾ? ಅವನ ದೆವ್ವವನ್ನು ಬಿಡಿಸಿದರು. ಗದರ ದೇಶದಲ್ಲಿ ಭಾಳ ಕಷ್ಟ. ಇವನಿಂದ ಸಾಕಾಗಿ ಹೋಗ್ಬಿಟ್ಟಿದ್ದೇವೆ. ಅವನು ಅಲ್ಲಿ ಆ ಏರಿಯಾದಲ್ಲಿದ್ದರೆ ಯಾರು ಓಡಾಡಲ್ಲ. ಭಾಳ ಕಬ್ಬಣದ ಸರ್ಪಣೆಯನ್ನು ಮುರಿದಾಕಬೇಕು ಅಂದರೆ ಎಷ್ಟು ಶಕ್ತಿ ಅವನಿಗಿರಬೇಕು. ಅವನ ಹತ್ರ ಯಾರೂ ಬರಲ್ಲ. ಅವನ ಮನೆಯಲ್ಲಿ, ಅವ್ರ ಊರಲ್ಲಿ ಎಲ್ಲ ಶಾಪ. ಅಲ್ಲಿ ಬೇರೆ ಇವನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರೆಲ್ಲ ಇದ್ದರೆ ಮದುವೆ ಮಾಡಬೇಕು ಅಂದರೆ, ಅಯ್ಯೋ ಅವನ ಹುಚ್ಚಿಡ್ದೈತಲ್ಲ ಅವನ ಮನೆಗೆ, ಇಲ್ಲ ಬೇಡಪ್ಪ ನನಗೆ ಬೇಡ ಅಂತಾರೆ. ಹೆಣ್ಮಕ್ಳದ್ದು ಮದುವೆ ಆಗಲ್ಲ, ಗಂಡು ಮಕ್ಕಳದು ಮದುವೆ ಆಗಲ್ಲ. ಯಾಕೆ? ಮನೆಗೆ ಯಾರಿದ್ದಾನೆ? ಹುಚ್ಚ ಇದ್ದಾನೆ. ಹಲ್ಲೆಲೂಯ. ಎಷ್ಟು ದೆವ್ವ ಇತ್ತು ಅವನ ಮೇಲೆ ಗೊತ್ತಾ ನಿಮಗೆ? 2000ದಿಂದ 6000 ತನಕ ದೆವ್ವ. ಯಾಕೆ ಲೆಕ್ಕ ಯಾಕೆ ಹೇಳ್ತಾರೆ ಗೊತ್ತಾ? ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.